ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗುಲಾಬಿ ಗಿಡದ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿ ಕೊಡ್ಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಜನ ಕೇಳಿದ ಕ್ವಶನ್ ಏನಂದ್ರೆ ಈ ಗುಲಾಬಿ ಗಿಡದ ಬಗ್ಗೆನೇ ಇರುತ್ತೆ. ವಾರದಲ್ಲಿ ಒಂದು 10 ಕಾಮೆಂಟ್ ಆದ್ರೂ ಈ ಗುಲಾಬಿ ಗಿಡದ ಬಗ್ಗೆ ನಂಗೆ ಬರ್ತಾ ಇರುತ್ತೆ. ಏನ್ ಕೇಳ್ತಾ ಇರ್ತಾರೆ ಅಂದ್ರೆ, ಕೆಲವರು ಗಿಡ ನಾವ್ ಯಾವುದೇ ತರ ಗೊಬ್ಬರ ಹಾಕಿದ್ರು ಕೂಡ ಅಕ್ಕ ಬೆಳಿತಾ ಇಲ್ಲ ಅಂತ ಕೇಳ್ತಾರೆ. ಇನ್ನು ಕೆಲವರು ಹೂವ ಒಂದೊಂದು ಎರಡೆರಡು ಬರ್ತಾ ಇದೆ, ಅದು ಮತ್ತೊಂದು. ಇನ್ನು ಕೆಲವ್ರ ಪ್ರಾಬ್ಲಮ್ ಏನಂದ್ರೆ ಹೂವ ಚೆನ್ನಾಗಿ ದೊಡ್ಡ ದೊಡ್ಡ ಹೂವು ಅರಳಲ್ಲ ಅಂತ ಕೇಳ್ತಾ ಇರ್ತಾರೆ. ಇದೆಲ್ಲದಕ್ಕೂ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿ ಕೊಡ್ತೀನಿ. ನಿಮ್ಮನೇಲಿ ಏನಾದ್ರು ಗುಲಾಬಿ ಗಿಡ ಇದ್ರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಇಲ್ಲ ನಮ್ಮ ಹತ್ರ ಗುಲಾಬಿ ಗಿಡ ಇಲ್ಲ ಅಂದ್ರೆ ಈ ವಿಡಿಯೋ ಸ್ಕಿಪ್ ಮಾಡ್ಬೋದು. ಹಾಗೆ ನಾನು ಹೇಳೋ ಟಿಪ್ಸ್ ಎಲ್ಲ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗ್ಬೇಕಂತಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಈಗ ನಾವು ಕೆಲವ್ರ ಮನೇಲಿ ಗುಲಾಬಿ ಗಿಡ ನೋಡ್ತಿರ್ತೀವಿ, ಎಷ್ಟು ಗೊಂಟ್ಲು ಗೊಂಟ್ಲು ಹೂವಾಗಿರತ್ತಂದ್ರೆ ಅಬ್ಬ ಇವ್ರು ಏನ್ ಹಾಕ್ತಾರಪ್ಪ, ಏನ್ ಮಾಡ್ತಾರಪ್ಪ ಅನ್ಸುತ್ತೆ. ಇನ್ನ ತಡಿಯಕ್ಕಾಗದೆ ಅವ್ರ ಹತ್ರ ಹೋಗಿ ಕೇಳ್ತೀವಿ ಕೂಡ, ಇದಕ್ಕೆ ಏನ್ ಹಾಕಿರ್ತೀರಾ, ಗೊಬ್ಬರ ಏನ್ ಹಾಕಿರ್ತೀರಾ, ಯಾವ ತರ ಜಾಗ್ರತೆ ತಗೊಳ್ತೀರಿ ಅಂತ ಕೇಳ್ತೇವೆ. ಅವ್ರು ಹೇಳ್ತಾರೆ ಏನು ಮಾಡಲ್ಲ ನಾವು ಅಂತ ಹೇಳ್ತಾರೆ. ಏನು ಮಾಡಲ್ಲ ಅನ್ನೋದು ಮಾತ್ರ ಸುಳ್ಳು. ಯಾಕಂತೇಳಿ ಗುಲಾಬಿ ಗಿಡಕ್ಕೆ ಹಾಗೆ ನಾರ್ಮಲ್ ಆಗಿ ಬೆಳ್ಸಕ್ ಆಗಲ್ಲ. ಇದಕ್ಕೆ ತುಂಬಾ ಅದಕ್ಕೆ ಹೊಟ್ಟೆಗೆ ಹಾಕ್ತಾ ಇರ್ಬೇಕು ಯಾವಾಗ್ಲೂ. ಹಸುವೆಯಲ್ಲೇ ಇರುವಂತ ಗಿಡ ಇದು, ಅಂದ್ರೆ ಇದಕ್ಕೆ ಕೇರ್ ಜಾಸ್ತಿ ಬೇಕಾದ ಈ ಗುಲಾಬಿ ಗಿಡಕ್ಕೆ. ಈಗ ಇದಕ್ಕೆ ಯಾವ ತರ ಗೊಬ್ಬರ ಹಾಕಿದ್ರೆ ತುಂಬಾ ಚೆನ್ನಾಗಿ ನಮ್ಗೆ ಹೂವು ಬರುತ್ತೆ ಅಂದ್ರೆ, ಈ ಪೊಟ್ಯಾಷಿಯಂ ಜಾಸ್ತಿ ಇದ್ದಿದ್ದು ಯಾವ್ದನ್ನಾದ್ರೂ ಹಾಕಿದವಾಗ ಈ ಗುಲಾಬಿ ಗಿಡದಲ್ಲಿ ತುಂಬಾ ಚೆನ್ನಾಗಿ ಹೂ ಬರುತ್ತೆ. ಇದು ಫಸ್ಟ್ ಟಿಪ್. ಅಂದ್ರೆ ಪೊಟ್ಯಾಷಿಯಂ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ, ಬಾಳೆಹಣ್ಣಿನಲ್ಲಿ ಜಾಸ್ತಿ ಇರುತ್ತೆ. ಈ ಬಾಳೆಹಣ್ಣಿನ ಸಿಪ್ಪೆ ಬಗ್ಗೆ, ಬಾಳೆಹಣ್ಣಿನ ದ್ರಾವಣದ ಬಗ್ಗೆ ನಾನು ಹಲವಾರು ವಿಡಿಯೋದಲ್ಲಿ ಹೇಳಿದ್ದೀನಿ. ಆದ್ರೂ ಕೂಡ ಒಂದೆರಡು ಮಾತಲ್ಲಿ ಹೇಳ್ತೀನಿ. ಬಾಳೆಹಣ್ಣು ಒಂದೆರಡು ಒಳ್ಳೆ ಹಣ್ಣಾಗಿದ್ದ ಬಾಳೆಹಣ್ಣು ತಗೊಂಡ್ಬಿಟ್ಟು 1 ಲೀಟರ್ ನೀರಲ್ಲಿ ಒಂದೆರಡು ದಿವಸ ನೆನೆಸಿಡಿ. ಒಂದು ಚಿಟಿಕೆ, ಅದಕ್ಕೊಂದಷ್ಟು, ಒಂದು ಚಿಟಿಕೆ ಅಲ್ಲ, ಒಂದು 10-20 ಗ್ರಾಮ್ ಅಷ್ಟು ಬೆಲ್ಲ ಆ ನೀರಿಗೆ ಹಾಕಿ ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ. 2 ದಿವಸ ತನಕ ಮಿಕ್ಸ್ ಮಾಡ್ತಾ ಇರಿ. ಆ ನೀರಿಗೆ ಒಂದು 10 ಲೀಟರ್ ನೀರು ಮಿಕ್ಸ್ ಮಾಡಿ ಎಲ್ಲಾ ಗಿಡಗಳಿಗೆ ಹಾಕಿದ್ರೆ ನಿಮ್ ಗಿಡದಲ್ಲಿ ಹೂವು ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್, ಈಗ ಕೆಲವು ಗುಲಾಬಿ ಗಿಡದಲ್ಲಿ ಹೂವು 1-2 ಬರ್ತಾ ಇದ್ರು ಕೂಡ ಗಿಡ ನೋಡಕ್ ಚೆನ್ನಾಗಿರಲ್ಲ. ಇದಕ್ಕೆ ಏನ್ ಮಾಡ್ಬೇಕಂದ್ರೆ, ಈ ನಮ್ಮ ಹತ್ರ ಇರೋದು ಟೀ ಪುಡಿ ಆಗ್ಲಿ ಅಥವಾ ಕಾಫಿ ಪುಡಿ ಆಗ್ಲಿ, ಇಂಥದ್ದೆಲ್ಲ ನಾವು ಕಲೆಕ್ಟ್ ಮಾಡಿ ಒಂದೆರಡು ದಿವಸ ಇದ್ ಮಾಡಿ ಒಂದ್ ಕಡೆ ಇಟ್ಬಿಟ್ಟು, ಅದು ಸ್ವಲ್ಪ ಜಮಾ ಆದ್ರ ಮೇಲೆ, ಅಂದ್ರೆ ಸ್ವಲ್ಪ ಜಾಸ್ತಿ ಆದ್ರ ಮೇಲೆ ಅದನ್ನ ಗಿಡದ ಬುಡಕ್ ಹಾಕಿದ್ರೆ ನಮಗೆ ಗಿಡಗಳಲ್ಲಿ ಎಲೆಗಳು ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಇದರಲ್ಲಿ ನೈಟ್ರೋಜನ್ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇದ್ದಿರ್ಬೋದು, ಈ ಗುಲಾಬಿ ಗಿಡಗಳಲ್ಲಿ ಮಳೆಗಾಲದಲ್ಲಿ ಎಷ್ಟು ಚೆನ್ನಾಗಿ ಎಲೆ ಬರುತ್ತೆ. ಯಾಕಂದ್ರೆ ಮಳೆ ನೀರಲ್ಲಿ ನಮ್ಗೆ ನೈಟ್ರೋಜನ್ ಜಾಸ್ತಿ ಇರುತ್ತೆ. ಹಾಗೆ ಆಮೇಲೆ ಈರುಳ್ಳಿ ಸಿಪ್ಪೆ. ಈ ಈರುಳ್ಳಿ ಸಿಪ್ಪೆ ನಮ್ಮ ಮನೇಲಿ ಯಾವಾಗ್ಲೂ ದಿನಾಗ್ಲೂ ಈರುಳ್ಳಿ ಉಪಯೋಗಿಸ್ತೀವಿ. ಆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಅದು ನೀರಲ್ಲಿ ನೆನೆಸಿ ಆ ನೀರನ್ನು ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಹೂವು ಬರುತ್ತೆ. ನಮ್ಮ ಹತ್ರ ಏನೋ ಜಾಸ್ತಿ ಈರುಳ್ಳಿ ಸಿಪ್ಪೆ ಇದೆ, ಒಂದೇ ಸರ್ತಿ ನೆನೆಸಿ ಗಿಡಕ್ಕೆ ಹಾಕಿದ್ರೆ ಅಷ್ಟೊಂದು ಗಿಡ ನಮ್ಮ ಹತ್ರ ಇಲ್ಲ ಅನ್ನೋರು ಅದನ್ನ ಪುಡಿ ಮಾಡಿ ಇಟ್ಕೊಂಡಿರಿ. 1 ತಿಂಗಳಿಗೆ ಅಥವಾ 15 ದಿವಸಕ್ಕೆ ಒಂದ್ಸತಿ ಒಂದೊಂದು ಸ್ಪೂನ್ ಗಿಡ ಸುತ್ತಲೂ ಹಾಕ್ತಿದ್ರು ಕೂಡ ನಿಮ್ ಗಿಡದಲ್ಲಿ ತುಂಬಾ ಚೆನ್ನಾಗಿ ಹೂವು ಬರುತ್ತೆ. ಆಮೇಲೆ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಕೂಡ ಗುಲಾಬಿ ಗಿಡಗಳಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಬೆಳ್ಳುಳ್ಳಿ ಹೆಸರು ಒಂದು 6-7 ಹೆಸರು ತಗೊಳ್ಳಿ, ಒಂದ್ ಸ್ವಲ್ಪ ಜಜ್ಜಿ 1 ಗ್ಲಾಸ್ ನೀರಿಗೆ ನೆನೆಸಿ ಇಡಿ. ರಾತ್ರಿ 1-2 ದಿವಸ ನೆನೆಸಿ ಇಡಿ. ಆಮೇಲೆ ಈ ನೀರಿಗೆ ಇನ್ನೊಂದ್ 2 ಲೀಟರ್ ನೀರ್ ಮಿಕ್ಸ್ ಮಾಡಿ ಅದನ್ನ ಗಿಡಗಳ ಬುಡಕ್ ಹಾಕೋದ್ರಿಂದ ಕೂಡ ತುಂಬಾ ಚೆನ್ನಾಗಿ ಗಿಡದಲ್ಲಿ ಹೂವಾಗುತ್ತೆ. ಇನ್ನೊಂದು ಟಿಪ್ ಏನಂತ ಹೇಳಿದ್ರೆ, ಈ ಬೆಳ್ಳುಳ್ಳಿ ಇರುತ್ತಲ್ಲ, ನಾವು ಒಂದೊಂದು ಎಸ್ಲು ಅಂತ ಹೇಳ್ತೀವಲ್ಲ, ಅದು ತೆಗೆದ್ಬಿಟ್ಟು ಎಲ್ಲಾ ಪಾಟ್ ಅಲ್ಲಿ ಒಂದೊಂದೊಂದೊಂದು 1-2-3 ನಾವು ನೆಡ್ತಾ ಇದ್ರೆ, ಅಂದ್ರೆ ಗುಲಾಬಿ ಗಿಡ ಇರೋ ಪಾಟ್ ಅಲ್ಲಿ ನೆಡ್ತಾ ಇದ್ರೆ ಆ ಗಿಡ ಬೆಳೀತಾ ಇರುತ್ತೆ. ಆ ಕಡೆ ಬೆಳ್ಳುಳ್ಳಿ ಬೆಳೀತಾ ಇರುತ್ತೆ, ಈ ಕಡೆ ಗುಲಾಬಿ ಗಿಡ ಕೂಡ ಬೆಳೀತಾ ಇರುತ್ತೆ. ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಗಿಡದಲ್ಲಿ ಬ್ರೈಟ್ ಆಗಿದ್ದ ಹೂವು ಬರುತ್ತೆ, ನಮ್ಗೆ ದೊಡ್ಡ ದೊಡ್ಡ ಹೂವು ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಬೆಳ್ಳುಳ್ಳಿ ನೀರನ್ನ ನಾವು ಸ್ಪ್ರೇ ಕೂಡ ಮಾಡ್ಬೋದು. ಬೆಳ್ಳುಳ್ಳಿ, ಈರುಳ್ಳಿ ಇವೆರಡು ಸಿಪ್ಪೆನ ಮಿಕ್ಸ್ ಮಾಡಿಟ್ಟು ಕೂಡ ನಾವು ಅದನ್ನ ನೀರಲ್ಲಿ ನೆನೆಸಿ ಆ ನೀರನ್ನು ಕೂಡ ಗಿಡದ ಬುಡಕ್ಕೂ ಹಾಕ್ಬೋದು, ಗಿಡದ ಎಲೆಗಳ ಮೇಲೆ ಕೂಡ ಸ್ಪ್ರೇ ಮಾಡ್ಬೋದು. ಇದರಿಂದ ಹುಳ ಹುಪ್ಪಟೆಗಳ ಕಾಟ ಕಮ್ಮಿ ಆಗುತ್ತೆ. ಆಮೇಲೆ ಎಗ್ ತಿನ್ನೋರು ಇದಾರೆ ಅನ್ಕೊಳ್ಳಿ, ಈ ಎಗ್ ಶೆಲ್ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಗಿಡಗಳಿಗೆ. ಇದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಕ್ಯಾಲ್ಸಿಯಂ ಜಾಸ್ತಿ ಇದ್ರೆ ಏನಾಗುತ್ತೆ ಅಂದ್ರೆ ಗಿಡ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಹೆಲ್ದಿಯಾಗಿ ಬೆಳೆಯುತ್ತೆ. ಅಂದ್ರೆ ಗಿಡದಲ್ಲಿ ಹೊಸ ಹೊಸ ಚಿಗುರು ಬರಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಈ ಯಾವ್ದು ಬೆಳ್ಳುಳ್ಳಿ, ಸಾರಿ, ಈ ನಮ್ಮ ಎಗ್ ಶೆಲ್ಸ್ ಪೌಡ್ರ್, ಇದನ್ನ ಡೈರೆಕ್ಟ್ ಆಗಿ ತುಂಬಾ ಜನ ಹಾಕ್ತಾ ಇರ್ತಾರೆ. ದೊಡ್ಡ ದೊಡ್ಡ ಇದನ್ನೇ ಆತರ ಹಾಕಕ್ ಹೋಗ್ಬೇಡಿ, ಪುಡಿ ಮಾಡಿ ಆಮೇಲೆ ಹಾಕಿ.
ಈಗ ನಾನು ಎಗ್ ಶೆಲ್ ಪುಡಿ ಹೇಳಿದ ತಕ್ಷಣ ಕೆಲವರಿಗೆ ಡೌಟ್ ಬಂದಿರೋ, ಅಕ್ಕ ನಾವು ಎಗ್ ತಿನ್ನಲ್ಲ, ನಾವೇನ್ ಮಾಡ್ಬೇಕಂತ. ಏನಿಲ್ಲ ಫ್ರೆಂಡ್ಸ್, ನೀವೇನಾದ್ರು ಕಿತ್ಲೆ ಹಣ್ಣಾಗ್ಲಿ ಅಥವಾ ಮೋಸಂಬಿ ಹಣ್ಣಾಗ್ಲಿ ತಂದವಾಗ ಅದ್ರ ಸಿಪ್ಪೆನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟು ನೀವು ಇದನ್ನು ಕೂಡ ಗಿಡಕ್ಕೆ ಹಾಕ್ಬೋದು. ಇಲ್ಲ ಅಂದ್ರೆ ಒಂದ್ ದಿವಸ ನೀರಲ್ಲಿ ನೆನೆಸ್ಬಿಟ್ಟು ಆ ನೀರನ್ನು ಕೂಡ ಗಿಡದ ಬುಡಕ್ಕೆ ಹಾಕ್ಬೋದು. ಇದರಿಂದ ಕೂಡ ಗಿಡಕ್ಕೆ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಸಿಕ್ಕುತ್ತೆ, ತುಂಬಾ ಚೆನ್ನಾಗಿ ಹೂವು ಬರುತ್ತೆ, ಅಂದ್ರೆ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಈಗ ಕೆಲವರು ನಮ್ಮ ಹಳ್ಳಿ ಕಡೆಯಲ್ಲಿ ಎಲ್ಲಾ ಕಡೆಯಲ್ಲೂ ಸುಣ್ಣ ಸಿಕ್ಕುತ್ತೆ. ಸುಣ್ಣ ಅಂದ್ರೆ ವೀಳ್ಯದೆಲೆ ಹಾಕೊಳ್ತೀವಿ ನೋಡಿ, ಆ ಸುಣ್ಣ 1 ಲೀಟರ್ ನೀರಿಗೆ 1-2 ಚಿಟಿಕೆಯಷ್ಟು ಸುಣ್ಣನ ಮಿಕ್ಸ್ ಮಾಡಿ. ಆ ಸುಣ್ಣ ಮಿಕ್ಸ್ ಮಾಡಿ ಇದನ್ನ ನಾವು ಯಾವುದೇ ಗಿಡದ ಬುಡಕ್ಕೆ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ. ಇದೇನ್ ದೊಡ್ಡ ದೊಡ್ಡ ರೇಟಿಂದ ಏನಲ್ಲ, 10 ರೂಪಾಯಿ ಕೊಟ್ರೆ 5 ಸಿಕ್ಕತ್ತೆ. ನಮ್ಗೆ 6 ತಿಂಗಳು ಬರುತ್ತೆ ಇದು ಬೇಕಿದ್ರೆ ತಂದಿಟ್ಕೊಂಡ್ರೆ. ನಿಮ್ಗೆ ಸುಣ್ಣ ನಿಮ್ಮ ಮನೇಲಿ ಇದ್ದರೆ ಅದನ್ನ ಮಾಡಿ, ಅದು ಜಾಸ್ತಿ ಹಾಕೋಕ್ ಹೋಗ್ಬೇಡಿ. 1-2 ಚಿಟಿಕೆ 1 ಲೀಟರ್ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನ ಹಾಕಿ ಸಾಕಾಗುತ್ತೆ. ಡೈರೆಕ್ಟ್ ಆಗಿ ಸುಣ್ಣ ಹಾಕೋದ್ ಬೇಕಾಗಿಲ್ಲ, ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟೆ ಹಾಕ್ಬೇಕು. ಈಗ ಇಷ್ಟು ತನಕ ನಾನೆಲ್ಲ ಹೇಳಿದ್ನಲ್ಲ, ಬಾಳೆಹಣ್ಣಿನ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಮತ್ತೆ ಬೆಳ್ಳುಳ್ಳಿ ಸಿಪ್ಪೆ, ಎಗ್ಗು, ಮತ್ತೆ ನಮ್ಮ ಹತ್ರ ಇರೋ ಲಿಂಬೆಹಣ್ಣಿನ ಸಿಪ್ಪೆ ಆಗ್ಲಿ ಕಿತ್ಳೆಹಣ್ಣಿನ ಸಿಪ್ಪೆ ಆಗ್ಲಿ, ಇವೆಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು 1-2-3 ದಿವಸ ಆದ್ರ ಮೇಲೆ ಆ ನೀರನ್ನು ಕೂಡ ನಾವು ಸೋಸ್ಬಿಟ್ಟು ಗಿಡಗಳ ಬುಡಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ಹತ್ರ ಒಂದೊಂದಿದ್ರು ಕೂಡ ನಾವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಇಲ್ಲ ನಮ್ಮ ಹತ್ರ ಎಲ್ಲದೂ ಇದೆ, ಒಂದ್ ಸ್ವಲ್ಪ ಇದೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಂದ್ರೆ ಎಲ್ಲದನ್ನು ಒಂದೇ ಬಕೆಟಿಗೆ ಹಾಕಿ ನೆನೆಸಿ ಆಮೇಲೆ ಆ ನೀರನ್ನು ಕೂಡ ನಾವು ಗುಲಾಬಿ ಗಿಡದ ಬುಡಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಇದು ಗಿಡಗಳಿಗೆ. ನೀವು ವಾರಕ್ಕೊಂದ್ಸತಿ ಬೇಕಾದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ 15 ದಿವಸಕ್ಕೊಂದ್ಸತಿ ಹಾಕ್ಬೋದು. ನಿಮ್ ಅನುಕೂಲ ನೋಡಿ ಗಿಡಗಳಿಗೆ ಹಾಕ್ತಾರೆ. ಈ ಗುಲಾಬಿ ಗಿಡಕ್ಕೆ ಮಾತ್ರ ಬೇರೆ ಎಲ್ಲಾ ಗಿಡದ ತರ ಇದನ್ನ ನೋಡ್ಕೊಂಡ್ರೆ ಆಗಲ್ಲ. ಇದು ಸ್ವಲ್ಪ ಕೇರ್ ಜಾಸ್ತಿ ಬೇಕು ಈ ಗಿಡಕ್ಕೆ. ಇದಕ್ಕೆ ಹೊಟ್ಟೆ ಹಸು ಜಾಸ್ತಿ ಅಂದ್ರೆ ಅದಕ್ಕೆ ಯಾವಾಗ್ಲೂ ಫೀಡ್ ಮಾಡ್ತಾನೆ ಇರ್ಬೇಕಂದ್ರೆ ದಿನ ಇಡೀ ಹಾಕ್ತಾ ಇರೋದಲ್ಲ, ವಾರಕ್ಕೊಂದ್ಸರ್ತಿ ಏನಾದ್ರೂ ಒಂದು ಫರ್ಟಿಲೈಸರ್ ಅಥವಾ ಲಿಕ್ವಿಡ್ ಫರ್ಟಿಲೈಸರ್ ಹಾಕ್ತಾ ಇದ್ರೆ ತುಂಬಾ ಚೆನ್ನಾಗಿ ಗಿಡಗಳಲ್ಲಿ ಗಿಡ ಬೆಳೆದು ನಮ್ಗೆ ಹೊಸ ಹೂವು ಕೊಡ್ತಾ ಇರತ್ತೆ. ಇನ್ನು ಕೆಲವ್ರ ಮನೇಲಿ ನೀವು ಗುಲಾಬಿ ಗಿಡ ನೋಡಿರ್ಬೋದು, ಆ ಒಣಗಿದ ಹೂವನ್ನು ತೆಗಿಯೋದೇ ಇಲ್ಲ. ಒಣಗಿದ ಹೂವು ತೆಗೆದಿದ್ರೆ ಕೂಡ ನಮ್ಗೆ ಆ ಗುಲಾಬಿ ಗಿಡದಲ್ಲಿ ಹೂವು ಬರೋದು ಕಮ್ಮಿ ಆಗುತ್ತೆ. ನಾವು ಒಣಗಿದ ಹೂವನ್ನ ಕಟ್ ಮಾಡ್ತಾ ಇದ್ದಷ್ಟು ಅದ್ರಲ್ಲಿ ಹೊಸ ಚಿಗುರು ಬಂದ್ಬಿಟ್ಟು ಗಿಡ ತುಂಬಾ ಮತ್ತೆ ಹೂವು ಆಗ್ತಾ ಇರತ್ತೆ. ಈಗ ಇದು ಕಟ್ ಮಾಡೋಕ್ ಒಂದು ಮೆಥಡ್ ಇದೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಬರೀ ಹೂವನ್ನ ಮಾತ್ರ ಕಟ್ ಮಾಡ್ತಾರೆ. ಆ ತರ ಕಟ್ ಮಾಡಕ್ ಹೋಗ್ಬೇಡಿ. ಕೆಳಗಡೆಯಿಂದ ಈಗ ಹೂವು ಅಲ್ಲಿ ಹಿಡ್ಕೊಂಡಿದೆ ನೋಡಿ, ಪಿಕ್ಚರ್ ನೋಡ್ಬೋದು. ಹೂವಿಂದ 3-4 ಎಲೆ ಬಿಟ್ಬಿಟ್ಟು ಕೆಳಗಡೆ ಕಟ್ ಮಾಡಿ, ಆವಾಗ ಹೊಸ ಚಿಗುರು ಬಂದ್ಬಿಟ್ಟು ನಿಮ್ಗೆ ದೊಡ್ಡ ಹೂವು ಬರುತ್ತೆ. ಓಕೆನಾ? ಆಮೇಲೆ ವರ್ಷಕ್ಕೊಂದ್ಸತಿ ಪ್ರೂನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಈ ಗುಲಾಬಿ ಗಿಡಕ್ಕೆ. ದೊಡ್ಡ ಗಿಡ ಇದ್ರೆ ವರ್ಷಕ್ಕೆ 2 ಸರ್ತಿ ಮಾಡ್ಬೋದು. ಇಲ್ಲ ನಮ್ಮ ಸ್ವಲ್ಪ ಸಣ್ಣ ಗಿಡ ಇದೆ ಅಂತ ಹೇಳಿದ್ರೆ ವರ್ಷಕ್ಕೆ 1 ಸರ್ತಿ ಮಾಡ್ಬೋದು. 1 ಸರ್ತಿ ಆಗ್ಲಿ 2 ಸರ್ತಿ ಆಗ್ಲಿ ವರ್ಷಕ್ಕೊಂದ್ಸತಿ ಪ್ರೂನ್ ಮಾಡ್ತಾ ಇದ್ರೆ, ಅಂದ್ರೆ ಈ ಒಣಗಿದ್ದು ಈ ಕೊಂಬೆಗಳು ಮತ್ತೆ ಜಾಸ್ತಿ ಬೆಳೆದಿರತ್ತಲ್ಲ, ಅದರಲ್ಲಿ ಚಿಗುರು ಬಂದು ಹೂ ಆಗಲ್ಲ. ಯಾವಾಗ್ಲೇ ಆಗ್ಲಿ ಗುಲಾಬಿ ಗಿಡದಲ್ಲಿ ಹೊಸ ಚಿಗುರಿಗೇನೆ ಮೊಗ್ಗು ಬಂದು ಹೂವು ಆಗೋದು ಜಾಸ್ತಿ. ಅದಕ್ಕೆ ನಾವು ಏನೇ ಮಾಡಿದ್ರು ಕೂಡ ನಮ್ಮ ಗುರಿ ಏನಂತ ಹೇಳಿದ್ರೆ ಆ ಗಿಡದಲ್ಲಿ ಹೊಸ ಚಿಗುರು ಬರುವಾಗ ಮಾಡೋದು ನಾವು. ಅದೇ ಕಸಿ ಗಿಡ ಆದ್ರೆ ಕಸಿ ಕಟ್ಟಿದ್ಕಿಂತ ಕೆಳಗಡೆ ಏನಾರು ಇದ್ರೆ ಅದು ಚಿಗುರನ್ನ ಕಟ್ ಮಾಡಿಬಿಡ್ಬೇಕು. ಕಸಿ ಕಟ್ಟಿದ್ರ ಮೇಲಿಂದನೇ ನಾವು ಬಿಡ್ಬೇಕು. ಅಂದ್ರೆ ಈ ತರ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ, ಆ ಮೇಲ್ಗಡೆ ಬಂದಿದ್ ಬಿಡ್ಬೇಕು. ಒಂದ್ ವೇಳೆ ಇದು ಕೆಳಗಡೆ ಬಂದ್ರೆ, ಅಂದ್ರೆ ಈ ಕಸಿ ಕಟ್ಟಿದ ಭಾಗದ್ಕಿಂತ ಕೆಳಗಡೆ ಬಂದ್ರೆ ಆ ಕಡೆ ಬಂದಂತ ಚಿಗುರನ್ನ ಕಟ್ ಮಾಡ್ಬಿಡ್ಬೇಕು. ಇಲ್ಲ ಅಂದ್ರೆ ಮೇನ್ ಗಿಡ ಸತ್ತೋಗುತ್ತೆ. ಅದೇ ನಮ್ ನಾಟಿ ಗುಲಾಬಿ ಅಂದ್ಕೊಳ್ಳಿ, ಈ ತರದ ಏನು ಪ್ರಾಬ್ಲಮ್ ಇರಲ್ಲ. ಎಲ್ಲೇ ಚಿಗುರು ಬಂದ್ರು ಕೂಡ ಗೊಂಚಲು ಹೂವಾಗುತ್ತೆ. ಈಗ ನಾನು ಹೇಳಿದ್ನಲ್ಲ, ಲಿಕ್ವಿಡ್ ಫರ್ಟಿಲೈಸರ್ಸ್ ಹಾಕ್ಬೇಕು. ವರ್ಷಕ್ಕೊಂದ್ಸತಿ ಮಣ್ಣು ಒಂದು ಅರ್ಧನಾರು ಮಣ್ಣು ತೆಗೆದ್ಬಿಟ್ಟು ಹೊಸ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ತಾ ಇರ್ಬೇಕು. ಆಮೇಲೆ ನೀರು ತುಂಬಾ ಚೆನ್ನಾಗಿ ಹಾಕ್ತಾ ಇರ್ಬೇಕು. ಮತ್ತೆ ಗಿಡಕ್ಕೆ ಬಿಸಿಲು ಒಂದು 5-6 ಗಂಟೆ ಏನಾದ್ರು ಬೇಕಾಗುತ್ತೆ. ಗುಲಾಬಿ ಗಿಡಕ್ಕೆ ಬಿಸಿಲಿದ್ದಷ್ಟು ಹೂವು ಚೆನ್ನಾಗಾಗುತ್ತೆ, ದೊಡ್ಡದಾಗುತ್ತೆ. ನಿಮ್ಗೆ ಹೂವು ದೊಡ್ಡದು ಬೇಕಂತಿದ್ರೆ ಆ ಸೈಡ್ ಅಲ್ಲಿ ಇರೋದೆಲ್ಲ ಸಣ್ಣ ಮೊಗ್ಗೆಲ್ಲ ತೆಗೆದ್ಬಿಡಿ, ಒಂದೇ ಹೂವು ಬಿಟ್ಬಿಡಿ, ಆವಾಗ ದೊಡ್ಡ ಹೂವು ಆಗುತ್ತೆ. ಇಲ್ಲ ನಮ್ಗೆ ಗೊಂಚಲು ಹೂವು ಬೇಕಂತಿದ್ರೆ ನೀವೇನ್ ಮಾಡ್ಬೇಕು, ಬಂದ ಮೊಗ್ಗನ್ನೆಲ್ಲ ಹಾಗೆ ಬಿಟ್ಬಿಡ್ಬೋದು. ಈ ತರ ಮಾಡ್ತಿದ್ರೆ ಏನಾಗುತ್ತೆ ಅಂದ್ರೆ ಗಿಡ ನಮಗೆ ತುಂಬಾ ಚೆನ್ನಾಗಿ ಹೂವು ಬರುತ್ತೆ. ಹೂವು ಬರ್ಬೇಕಿದ್ರೆ ನಮ್ಗೆ ಏನಂತ ಒಂದು ಗುರ್ತು ಏನಂತ ಹೇಳಿದ್ರೆ, ಅದ್ರಲ್ಲಿ ಹೊಸ ಚಿಗುರು ಬರುವಾಗ ನಾವು ನೋಡ್ಕೊಳ್ಬೇಕು. ಏನೇ ಮಾಡಿದ್ರು ಕೂಡ ಹೊಸ ಚಿಗುರು ಬರ್ಬೇಕು ಆ ಗಿಡಕ್ಕೆ. ಅಂದ್ರೆ ಈ ಒಣಗಿದ ಕೊಂಬೆಗಳನ್ನೆಲ್ಲ ತೆಗೆದು ಬಿಡಬೇಕು. ಹುಳ ಏನಾದ್ರು ಹಿಡಿತೀನಿ ಅಂತ ಹೇಳಿದ್ರೆ ಅದಕ್ಕೆ ಏನೋ ಸ್ಪ್ರೇ ಮಾಡ್ಬೇಕು. ಇಲ್ಲ ಇನ್ನೂ ಜಾಸ್ತಿ ಇದೆ ಅಂತ ಎಲೆಗಳನ್ನೆಲ್ಲ ತೆಗೆದು ಬಿಡ್ಬೇಕು. ಆವಾಗಲೇ ನಮ್ಮ ಹೆಲ್ದಿ ಆಗಿರುತ್ತೆ,
ಒಣಗಿದ ಎಲೆ ಎಲ್ಲ ಯಾವಾಗ್ಲಿಂದ ಅವಾಗ ಕ್ಲೀನ್ ಮಾಡ್ತಾ ಇರಿ. ಗಿಡ ಸುತ್ತಲೂ ಒಣಗಿದ ಎಲೆ ಇಡಕ್ ಬಿಡಬೇಡಿ. ಒಣಗಿದ ಎಲೆ ಇದ್ದಷ್ಟು ಅದ್ರಲ್ಲಿ ಫಂಗಸ್ ಬಂದ್ಬಿಟ್ಟು ಗಿಡ ಸಾಯುತ್ತೆ ನಿಮ್ಗೆ. ಓಕೆನಾ? ಇವೆಲ್ಲ ಜಾಗ್ರತೆಗಳು ನೀವು ಮನೆ ಗುಲಾಬಿ ಗಿಡ ತಗೊಂಡ್ರಿ ಅಂದ್ರೆ ಸೂಪರ್ ಆಗಿ ನಿಮ್ಮ ಮನೇಲಿರೋ ಗಿಡಗಳು ಕೂಡ ಗೊಂಚಲು ಗೊಂಚಲು ಹೂವಾಗುತ್ತೆ. ತುಂಬಾ ಬ್ರೈಟ್ ಕಲರ್ ಇರುತ್ತೆ. ಹಾಗೆ ಪರಿಮಳ ಬರೋ ಹೂವು ಇದ್ರೂ ಕೂಡ ತುಂಬಾ ಪರಿಮಳ ಬರುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಬೈ ಬೈ.